Hello students, today I am discussing about trigonometric functions of allied angles table. ಯಾಕೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಜಸ್ಟ್ ಒಂದು ಕಾನ್ಸೆಪ್ಟ್ ಹೇಳಿದೆ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ. ಬಟ್ ಯಾವ್ಯಾವ ಅಲೈಡ್ ಆಂಗಲ್ಸ್ ಯಾವ್ಯಾವ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಬರ್ತಾ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ. ಬಟ್ ಅದನ್ನೇ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ಒಂದು ಟೇಬಲ್ ಹಾಕ್ತೀವಿ. ಆ ಟೇಬಲ್ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಟೇಬಲ್. ಈಗ ಫಸ್ಟ್ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಫಸ್ಟ್ ಒಂದು ಲೈನ್ ಹಾಕೊಡ್ರಿ ಟೇಬಲ್ದು. ಸ್ವಲ್ಪ ಈ ಥರ ಫಸ್ಟ್ ಟೇಬಲ್ ಹಾಕೋತವ್ರಿ. ಪ್ಲಸ್ ಥೀಟಾದು, ಮೈನಸ್ ಥೀಟಾದು, 90 plus theta, here 90 minus theta, here 180 plus theta, here 180 minus theta, 270 plus theta, 270 minus theta table ಇದು 360 ಪ್ಲಸ್ ಥೀಟಾ ಮತ್ತು 360 ಮೈನಸ್ ಥೀಟಾ. ಈ ಥರ ಟೇಬಲ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಇದೆ ಕೇರ್ಫುಲ್ ನೋಡಿ. ಈ ಟೇಬಲ್ ಮೋಸ್ಟ್ ಇಂಪಾರ್ಟೆಂಟ್ ಟೇಬಲ್. ಇದೆ ಈ ಥರ ಏನಾದಲ್ಲ ಕಂಡೀಷನ್ಸ್ ಬರ್ತಿರ್ತಾವೆ. ಭಾಳ ಇಂಪಾರ್ಟೆಂಟ್ ಇರುವಂಥ ಟೇಬಲ್ ಇದು. ಭಾಳ ನಿಮ್ಗೆ ತಲೆಯಲ್ಲಿ ಬರ್ತಿರ್ಬೇಕು ಟೇಬಲ್ ಯಾವ ಥರ ಅದ ಅಂತ. ಬಟ್ ಈ ಟೇಬಲ್ ಗೊತ್ತಾಗಬೇಕಾದ್ರೆ ನೀವು 4 ಯಾವುದು ಕ್ವಾಡ್ರಾಟಿಕ್ ಗೊತ್ತಿರಬೇಕು. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಇವೆಲ್ಲ ಗೊತ್ತಿರಲೇಬೇಕು. ಲಾಸ್ಟ್ ವಿಡಿಯೋದಲ್ಲೇ ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಆ ಯೂಸ್ ಮಾಡ್ಕೊಂಡು ಏನಿದ ಒಂದು ಟೇಬಲ್ ಹಾಕ್ತಾ ಇರೋದು. ಟೇಬಲಲ್ಲೇ ಕಂಡೀಷನ್ಸ್ ಭಾಳ ಇಂಪಾರ್ಟೆಂಟ್ಸ್ ಅದ. ಈ ಟೇಬಲ್ ಒಂದು ನೆನ್ಪಿಟ್ರೆ ಸಾಕು, ಯಾವುದು ಅಲೈಡ್ ಆಂಗಲ್ಸ್ ಗೊತ್ತಾಗಂಗೆ. ಇಲ್ಲಿ ಇದೊಂದು ಟೇಬಲ್ ಗೊತ್ತಾಗಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೇ ಲಕ್ಷದಲ್ಲಿ ಪ್ಲಸ್ ಥೀಟಾ ಬರ್ತೀನಿ, ಇಲ್ಲೇ ಮೈನಸ್ ಥೀಟಾ ಬರ್ತೀನಿ, ಇಲ್ಲೇ 90 ಡಿಗ್ರಿ ಪ್ಲಸ್ ಥೀಟಾ ಬರ್ತೀನಿ, 90 ಡಿಗ್ರಿ ಮೈನಸ್ ಥೀಟಾ ಬರ್ತೀನಿ, ಇಲ್ಲೇ 180 ಡಿಗ್ರಿ ಪ್ಲಸ್ ಥೀಟಾ ಬರ್ತೀನಿ, 180 ಡಿಗ್ರಿ ಮೈನಸ್ ಥೀಟಾ ಬರ್ತೀನಿ, 270 ಡಿಗ್ರಿ ಪ್ಲಸ್ ಥೀಟಾ ಬರ್ತೀನಿ, ಇಲ್ಲೇ 270 ಡಿಗ್ರಿ ಅಬ್ಸರ್ವ್ ಮಾಡ್ರಿ, 270 ಡಿಗ್ರಿ ಮೈನಸ್ ಥೀಟಾ, 360 ಡಿಗ್ರಿ ಪ್ಲಸ್ ಥೀಟಾ, 360 ಡಿಗ್ರಿ ಮೈನಸ್ ಥೀಟಾ. ಈ ತರ ಏನಲ್ಲ ಅಲೈಡ್ ಆಂಗಲ್ಸ್ ಬರುವಂತ ಆಂಗಲ್ಸ್. ಇನ್ನು ಬರ್ತಿರೋದು ಯಾವುದು ರೇಷಿಯೋಸ್, ಯಾವುದು ಸೈನ್ ಥೀಟಾ ಆಗಿರ್ಬೋದು, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೆಕ್ ಥೀಟಾ, ಯಾವುದು ಕೋಸೆಕ್ ಥೀಟಾ. ಈ ತರ ಏನಲ್ಲ ಆಂಗಲ್ಸ್ ಮಾಡೋದು. ಓಕೆ, ಈ ಟೇಬಲ್ ಅಬ್ಸರ್ವ್ ಮಾಡಬೇಕಾಗ್ತದೆ. ಯಾವುದು ಗೊತ್ತಾಗಲಿಲ್ಲ ಬರ್ಕೋಬಹುದು. ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್. ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. 90 ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್. 90 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್. 180 ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್. 180 minus theta ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್. 270 plus theta ಯಾವ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. 270 minus theta ಯಾವ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. 360 plus theta ಯಾವ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್. 360 minus theta is a ಫೋರ್ತ್ ಕ್ವಾಡ್ರೆಂಟ್. ಅಂದ್ರೆ ನಿಮ್ಗೆ ಅದು ಗೊತ್ತಿರಲಿ ಯಾವ ಕ್ವಾಡ್ರೆಂಟ್ ಅಂತ ಹಾಕ್ಬೇಕಂತ ಏನಿಲ್ಲ, ಬಟ್ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಯಾವ ಬರ್ತದ ನಿಮ್ಗೆ ತಲೆಯಲ್ಲಿ. ಫಸ್ಟ್ ಅಂದ್ರೆ all are positive, second ಅಂದ್ರೆ sin cosec, third tan and cot, fourth ಯಾವುದು
cos and sec positive. Okay, see here. ಇಲ್ಲಿ ಫಸ್ಟ್ ಕ್ವಾಡ್ರಂಟ್ ಅಬ್ಸರ್ವ್ ಮಾಡಿ. ಫಸ್ಟ್ ಕ್ವಾಡ್ರಂಟ್ ಏನದ sin theta. sin theta plus theta ಅಂತಂದ್ರೆ sin theta ನೇ. sin of minus theta ಅಂತಂದ್ರೆ minus sin theta. ಯಾಕಂದ್ರೆ ಫೋರ್ತ್ ಕ್ವಾಡ್ರಂಟ್ sin ನೆಗೆಟಿವ್ ಅಲ್ಲ. ಅದು ಅಬ್ಸರ್ವ್ ಮಾಡ್ತಾ ಇರಿ ನೀವು ಕ್ಲಿಯರ್ ಆಗಿ. ಅಂದ್ರೆ ನಿಮಗೆ ಟೇಬಲ್ಸ್ ಅರ್ಥ ಆಗ್ತದೆ ಇಲ್ಲ ಅರ್ಥ ಆಗಲ್ಲ. ಅರ್ಥ ಆಯ್ತಾ ಹೇಳ್ತಾ ಇರೋದು ಕ್ಲಿಯರ್ ಆಗಿ ಕಾನ್ಸೆಪ್ಟ್. ಈಗ sin 90 plus theta ಅಂದ್ರೆ ನಿಮಗೆ ಯಾವ ಕ್ವಾಡ್ರಂಟ್ ಇದು? ಸೆಕೆಂಡ್ ಕ್ವಾಡ್ರಂಟ್ sin ಪಾಸಿಟಿವ್ ಐತಿ ಅಂದ್ರೆ ಇಲ್ಲಿ ಚೇಂಜಸ್ ಆಗ್ತದ, cos theta ಆಗ್ತದ. ಯಾಕಂದ್ರೆ ಹೇಳಿದ್ನಲ್ಲ 90 ಮತ್ತು ಪ್ಲಸ್ 90 ಮೈನಸ್ ಇದ್ದಾಗ ಚೇಂಜಸ್ ಆಗ್ತಿತ್ತು, sin ಇದು cos ಆಗ್ತದ ಅಂತ ಹೇಳಿ ನಾನು. 270 ಪ್ಲಸ್ 270 ಮೈನಸ್ ಇದ್ದಾಗ sin ಚೇಂಜಸ್ ಆಗ್ತಾವ. ಓಕೆ, ಹಿಯರ್ ಮತ್ತೆ 90 sin 90 ಅಬ್ಸರ್ವ್ ಮಾಡಿ. sin 90 minus theta cos theta ಅಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಂದ್ರೆ ಏನಾಗ್ತದ? ಪಾಸಿಟಿವ್. ಓಕೆ, ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ನೆಕ್ಸ್ಟ್ 90 sin ಅಬ್ಸರ್ವ್ ಮಾಡಿ. sin 180 plus theta is a third quadrant is minus sin theta. ಯಾಕಂದ್ರೆ no changes value 180. next sin 180 minus theta second quadrant sin theta because second quadrant sin is positive. sin of 270 plus 270 ಬಂತಂದ್ರೆ ಕೆಳಗೆ ನೆನಪಿಟ್ಕೊಳ್ರಿ ಚೇಂಜಸ್ ಆಗ್ತದ. 270 is the fourth quadrant is minus ಏನಾಗ್ತದ? cos theta. sec sin of 270 minus theta is third quadrant is tan and cot positive but sin is negative minus cos theta but sin changes ಆಗ್ತದೆ. ಆಗ್ತದ. ಇನ್ನು ನೆಕ್ಸ್ಟ್ sin of 360 plus theta first quadrant all are positive. Here sin theta no changes value. sin of 360 minus theta is fourth quadrant is minus sin theta. Okay, ಈಗ ಅಬ್ಸರ್ವ್ ಮಾಡಿ ಇನ್ನೊಂದು ಹೇಳ್ತೀನಿ ಕಾನ್ಸೆಪ್ಟ್. ಅದು sin plus theta is the sin theta because of first quadrant all are positive. sin of fourth quadrant sin of minus theta fourth quadrant ಅಲ್ಲಿ cos and sec sin ಇರ್ತದೆ ನೆಗೆಟಿವ್ minus sin theta. sin of 90 plus theta is second quadrant sin is positive but 90 ಇದಕ್ಕೆ sin changes ಆಗ್ತದೆ ಅದಕ್ಕೆ cos ಆಗ್ತದೆ. sin 90 minus theta is first quadrant all are positive but 90 ಇದಕ್ಕೆ sin changes ಆಗ್ತದೆ cos theta. sin of 180 plus theta is third quadrant tan and cot positive but sin is negative here minus sin theta. sin of 180 plus minus theta is second quadrant is sin is positive sin theta no changes. so 270 plus theta sin of 270 plus theta is fourth quadrant is cos and sec positive but sin is changes ಆಗ್ತದೆ negative minus cos theta. here 270 minus theta is third quadrant tan and cot positive sin is negative but sin changes ಆಗ್ತದೆ minus cos theta. 360 sin of 360 plus theta is first quadrant all are positive no changes value sin theta ನೇ. here sin theta. so 360 minus theta sin of 360 minus theta is fourth quadrant cos and sec positive but sin is negative here minus sin theta no changes value. ಅರ್ಥ ಆಯ್ತಾ? ಕ್ಲಿಯರ್ ಆಗತಿ? ಕ್ಲಿಯರ್ ಆಗ? ಈಗ cos theta cos of plus theta is cos theta here first quadrant all are positive. cos of minus theta is cos theta because fourth quadrant cos of minus theta is the fourth quadrant cos is positive no changes. cos of 90 plus theta is second quadrant and cos is negative but sin changes ಆಗ್ತದೆ minus sin theta. cos of 90 minus theta is first quadrant all are positive
but 90 degree means sign changes here, sin theta. So next 90 cos 180 plus theta. Cos 180 plus theta is the fourth quadrant. Sorry, third quadrant. Third quadrant and cos is negative here. No changes. Minus cos theta. So cos of 180 minus theta. 180 minus theta is second quadrant. Cos is second quadrant is negative here. Minus cos theta. So cos of 270 plus theta. Cos of 270 plus theta is fourth quadrant, but sign changes ಆಗ್ತದೆ here. Sin theta. Cos of 270 minus theta is third quadrant. Third quadrant cos is negative, but sign changes ಆಗ್ತದೆ here. Minus sin theta. So 360 cos of 360 plus theta is first quadrant. All are positive, no changes value here. Cos theta. So cos of 360 minus theta is fourth quadrant. Cos function positive. Yeah, cos theta. See here, tan of plus theta is first quadrant. Here, tan theta. Tan of minus theta is fourth quadrant is negative. Minus tan theta. No changes. Tan of 90 plus theta is second quadrant, sign changes, but tan is negative. Here minus cot theta. So 90 minus theta. Tan of 90 minus theta is first quadrant, all are positive, but 90 degrees sign changes. Here cot theta. Sin of 180 plus theta. Tan of 180 plus theta. Sorry, tan of 180 plus theta is third quadrant. Tan function is positive. Here tan theta. No changes. 180. Tan of 180 minus theta is second quadrant. Tan function is negative. Here minus tan theta. No changes. Tan of 270 plus theta. Tan of 270 plus theta is fourth quadrant. Tan is negative, but change at the sign. Minus cot theta. So 270 minus theta. Tan of 270 minus theta is third quadrant. Tan is positive, but sign changes ಆಗ್ತದೆ. Minus ಅಂದ್ರೆ plus cot theta. 360. Tan of 360 plus theta is first quadrant. All are positive. No changes. So tan theta. So tan of observe ಮಾಡ್ರಿ. Tan of 360 minus theta is fourth quadrant is tan is negative, but no changes. Yeah, minus tan theta. Yeah, minus tan theta. Next, cot. Cot of plus theta is cot theta. Cot of minus theta is minus cot theta because fourth quadrant. Cot of 90 plus theta second quadrant, cot is negative, but sign changes ಆಗ್ತದೆ minus tan theta. So cot of 90 minus theta is first quadrant, all are positive, but sign changes ಆಗ್ತದೆ here tan theta. Cot of 180 plus theta is a third quadrant. Third quadrant is cot is positive, but no changes here cot theta. Cot of 180 minus theta is second quadrant. Cot of 180 minus second quadrant is cot is negative. Here minus cot theta. No changes value. Here cot of 270 plus theta is fourth quadrant. Cot is negative, but sign changes ಆಗ್ತದೆ minus tan theta. Cot 270 minus theta. Cot of 270 minus theta is third quadrant. Cot function is positive, but sign changes ಆಗ್ತದೆ here tan theta. Cot of 360 plus theta is first quadrant, all are positive, no changes cot theta. So cot 360 minus theta is fourth quadrant, cot function is negative, fourth quadrant alle minus cot theta. Yeah, minus cot theta. Next, secant theta ನಾ ಬರೀತಾರ ಕಾನ್ಸೆಪ್ಟ್ ಅಬ್ಸರ್ವ್ ಮಾಡ್ರಿ, ಆಮೇಲೆ ಹೇಳ್ತೀನಿ ಲಾಸ್ಟ್ಗೆ.
sec of plus theta is ಏನಂತದ sec theta, sec of minus theta is fourth quadrant, sec is positive, here sec theta, sec of 90 plus theta is second quadrant, sec positive is negative, here sign changes minus cosec theta, 90 minus theta is first quadrant, all are positive but sign changes ಆಗ್ತದ, here cosec theta. So 180 plus theta is third quadrant, sec is negative, no changes, here minus cosec theta minus. Next 180 minus theta is second quadrant, so ಇಲ್ಲಿ third quadrant negative ಆಯ್ತು, ಇಲ್ಲಿ second quadrant 180 minus theta, second quadrant cosec is sec is negative, here minus, sorry 180 no changes, 180 plus theta is ಏನಂತದ 180 is third quadrant is a negative minus sec theta. So 180 minus theta is second quadrant sec is negative minus sec theta. Okay, next 270 plus theta is fourth quadrant sec is positive but sign changes, here cosec theta. 270 minus theta is third quadrant sec is negative but sign changes minus cosec theta. Sec of 360 plus theta is the first quadrant, all are positive, no changes, sec theta. Sec of 360 minus theta is fourth quadrant, sec is positive, here sec theta. Okay, so cosec of plus theta means here cosec theta. Cosec of minus theta is fourth quadrant negative, here minus cosec theta. Cosec of 90 plus theta is second quadrant and cosec is positive but sign changes, here sec theta. Cosec of 90 minus theta, so 90 minus theta first quadrant, all are positive but sign changes, here sec theta. So next 180 plus theta, cosec of 180 plus theta is third quadrant negative but no changes, here minus cosec theta. 180 minus theta second quadrant is cosec is positive, here cosec theta, no changes. Next 270 plus theta is fourth quadrant, cosec is negative but sign changes ಆಗ್ತದೆ, here minus sec theta. 270 minus theta is third quadrant, so cosec is negative but sign changes ಆಗ್ತದೆ, minus sec theta. Next 360 plus theta is first quadrant, all are positive, here ಯಾವ್ದಾಗ್ತದೆ cosec theta. 360 minus theta is fourth quadrant, cosec is negative minus cosec theta, no changes value. So ಈ ತರ ಇರೋದಲ್ಲ, ಸೊ ನಿಮ್ಮ ಅಲಾರ್ಡ್ ಆಂಗಲ್ಸ್ ಟೇಬಲ್ಸ್ ನಿಮ್ಮ ತಲೆಗೆ ಬರಲೇಬೇಕು. ಅಂದ್ರೆ ಬರಬೇಕಂದ್ರೆ ನಿಮ್ಗೆ ಫಸ್ಟ್ ಕ್ವಾಡ್ರಂಟ್ ಅದು ಕಣ್ಣು ಮುಚ್ಚಬೇಕು. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಯಾವ್ಯಾವ ಬರ್ತಾವು ಹೇಳಿ, ಯಾವ್ಯಾವು ಪ್ಲಸ್ ಥೀಟಾ, 360 ಪ್ಲಸ್ ಥೀಟಾ, 90 ಮೈನಸ್ ಥೀಟಾ. ಸೆಕೆಂಡ್ ಕ್ವಾಡ್ರಂಟು 180 minus theta, 90 plus theta. Third quadrant to 270 minus theta, 180 plus theta. Fourth quadrant to minus theta, 360 minus theta ಮತ್ತು 270 plus theta. ಹಿಂಗೇನ ಗೊತ್ತಿತ್ತಂದ್ರೆ ನೀವು ಈ ಟೇಬಲ್ ಬರೀಬಹುದು. ಮತ್ತು ASTC ರೂಲ್ ಗೊತ್ತಿರಬೇಕು. ಮತ್ತು 90 ಮತ್ತು 270 ದಾಗ ಚೇಂಜಸ್ ಆಗ್ತದೆ. ಆಗ ಹೇಳ್ತೇನೆ 90 ಇದ್ದಾಗ ಅಬ್ಸರ್ವ್ ಮಾಡಿ, ಇಲ್ಲ ಸೈನ್ ಇತ್ತು ಕಾಸ್ ಹಾಕೋತ ಹೋಗ್ತದೆ, ಕಾಸ್ ಇತ್ತು ಸೈನ್ ಆಗ್ತದೆ, ಟ್ಯಾನ್ ಇತ್ತು ಕಾಟ್ ಆಗ್ತದೆ, ಕಾಟ್ ಇತ್ತು ಟ್ಯಾನ್ ಆಗ್ತದೆ, ಸೆಕ್ ಇತ್ತು ಕೊಸೆಕ್ ಆಗ್ತದೆ, ಕೊಸೆಕ್ ಇತ್ತು ಸೆಕ್ ಆಗ್ತದೆ. ಯಾವುದು 90 ಪ್ಲಸ್ 90 ಮೈನಸ್ ಇದ್ದಾಗ 270 ಪ್ಲಸ್ 270 ಮೈನಸ್ ಇದ್ದಾಗ ಚೇಂಜಸ್ ಅದಾದ ಕ್ಲಿಯರ್ ಆಗಿ ಕಾನ್ಸೆಪ್ಟ್. ಇನ್ನು ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ ಕೇರ್ಫುಲ್.
ಸೈನ್ದು ರೆಸಿಪ್ರೋಕಲ್ ಅದು ಕೊಸೈನ್ ಅವಷ್ಟ ಪಾಸಿಟಿವ್ ಅದ ನೋಡಿ ಅಬ್ಸರ್ವ್ ಮಾಡಿ ಪಾಸಿಟಿವ್ ಪಾಸಿಟಿವ್ ಅದ ಇಲ್ಲಿ ನೆಗೆಟಿವ್ ಇತ್ತ ನೆಗೆಟಿವ್ ಇಲ್ಲಿ ಪಾಸಿಟಿವ್ ಇತ್ತ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇತ್ತ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ 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 ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಅದೇ ಥರ ಒಂದು ಸೈನ್ ಕೊಸೈನ್ ಯಾವುದು ಕಂಡು ಹಿಡಿದ್ರೆ ಟ್ಯಾನ್ ಆ್ಯಂಡ್ ಕಾಟ್ನು ಸೇಮ್ ಇರ್ತಲ್ಲ ಚೆಕ್ ಮಾಡಿ ಟ್ಯಾನ್ ಕಾಟ್ ಟ್ಯಾನ್ ಟ್ಯಾನ್ ಪಾಸಿಟಿವ್ ಇದು ನೆಗೆಟಿವ್ 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 ಪಾಸಿಟಿವ್ 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 ನೆಗೆಟಿವ್ 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 ಪಾಸಿಟಿವ್ 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 ನೆಗೆಟಿವ್ ನೆಗೆಟಿವ್ ಆಯಾ ರೆಸಿಪ್ರೋಕಲ್ ಅವೇ ಬರ್ತಾವೆ ಬಟ್ ಸೈನ್ ಚೇಂಜಸ್ ಅಂದರೆ ಚೇಂಜಸ್ ಆಗಿದ್ದು ಆಗಿರ್ತಾವೆ ಬಟ್ ಪಾಸಿಟಿವ್ ಪಾಸಿಟಿವ್ ಇರ್ತದೆ ನೆಗೆಟಿವ್ ನೆಗೆಟಿವ್ ಇರ್ತದೆ ಇದು ನೋಡಿ ಕಾಸ್ ಆ್ಯಂಡ್ ಸೈನ್ positive 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 negative negative positive positive negative negative positive negative negative positive positive negative 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 positive 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 ನೇ ಇರ್ತದೆ ಯಾವುದು ಸೈನದ ರೆಸಿಪ್ರೋಕಲ್ ಯಾವ್ದು ಸೇಮ್ ಇರ್ತದೆ ಕಾಸದ ಏನದ ಅದೇ ಇರ್ತದೆ ಟ್ಯಾನದ್ದು ರೆಸಿಪ್ರೋಕಲ್ ಬಟ್ ಎಲ್ಲೇ ಚೇಂಜಸ್ ಎಲ್ಲೆಲ್ಲಿ ಆಗಿರ್ತಾವೆ 90 ಪ್ಲಸ್ ಇದ್ದಾಗ 90 ಮೈನಸ್ ಇದ್ದಾಗ 270 ಪ್ಲಸ್ ಇದ್ದಾಗ 270 ಮೈನಸ್ ಇದ್ದಾಗ ಚೇಂಜಸ್ ಆಗಿರ್ತಾವೆ ಇದು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ನಾವು ಎಲ್ಲೇ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಯಾವುದರಲ್ಲಿ ಅಲೈಡ್ ಆ್ಯಂಗಲ್ಸ್ ಅಲ್ಲಿ ಅಂದರೆ ಪ್ರಾಬ್ಲಮ್ಸು ನಿಮ್ಮ ಎನ್ ಸಿ ಆರ್ ಟಿ ಒಳಗೆ ಎಲ್ಲ ಮಿಕ್ಸ್ ಕೊಟ್ಟಿದ್ದಾನೆ ಅಲೈಡ್ ಆ್ಯಂಗಲ್ಸ್ ಆಗಿರ್ಬೋದು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಆಗಿರ್ಬೋದು ಇವೆಲ್ಲ ಮಿಕ್ಸ್ ಆಗಿ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದಾನೆ ಬಟ್ ನಾ ಏನು ಮಾಡಿದೆ ಅಲೈಡ್ ಆ್ಯಂಗಲ್ಸ್ ಇದ್ದು ಟೇಬಲ್ಸ್ ಗೊತ್ತಾಗಿರ್ಬೇಕು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಟೇಬಲ್ ಗೊತ್ತಾಗಿರ್ಬೇಕು ಮತ್ತು ವಿತ್ ಗ್ರಾಫಿಕಲಿ ಬಿಡಿಸಿಲ್ಲ ಆ ಗ್ರಾಫಿಕಲಿ ಏನದಲ್ಲ ಎಕ್ಸಾಮ್ಸ್ ಕೇಳಲ್ಲ ಬಟ್ ಐಡಿಯಾ ಇಲ್ಲ ಅಂತ ನಿಮ್ಗೆ ಕಾನ್ಸೆಪ್ಟ್ ಏನಷ್ಟೇ ಬಟ್ ಅವು ಏನಿಲ್ಲ ಎಕ್ಸಾಮ್ಸ್ಗೆ ಏನಿಲ್ಲ ಬಟ್ ಎನ್ ಸಿ ಟಿ ಒಳಗೆ ಏನು ಕಾನ್ಸೆಪ್ಟ್ ಅದ ಅದು ಕ್ಲಿಯರ್ ಅಷ್ಟೇ ಕೊಟ್ಟೇನು ಅಷ್ಟೇ ಮತ್ತೇನಿಲ್ಲ ಆ ಥರ ಎಕ್ಸಾಮ್ಸ್ಗೆ ಯಾವ ಕೇಳಲ್ಲ ಕೇಳಬೇಕಾದ್ರೆ ಪ್ರಾಬ್ಲಮ್ಸ್ ಕೇಳ್ತಾರೆ ಆ ಪ್ರಾಬ್ಲಮ್ಸ್ ಗೊತ್ತಾಗ್ಬೇಕಾದ್ರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮತ್ತು ಅಲೈಡ್ ಆ್ಯಂಗಲ್ಸ್ ಟೇಬಲ್ ಗೊತ್ತಿದ್ರೆ ಸಾಕು ಅರ್ಥ ಆಯ್ತು ರೀ ಇನ್ನು ನೆಕ್ಸ್ಟ್ ಇದರಲ್ಲಿ ಏನು ಮಾಡ್ತೀನಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಆ ಪ್ರಾಬ್ಲಮ್ ಗೊತ್ತಾಗಬೇಕಾದ್ರೆ ನಿಮ್ಮ ತಲೆಯಲ್ಲಿರಬೇಕು ಸ್ಟ್ಯಾಂಡರ್ಡ್ ಆ್ಯಂಗಲ್ಸು ಮತ್ತು ಅಲೈಡ್ ಆ್ಯಂಗಲ್ಸ್ ಟೇಬಲ್ ಗೊತ್ತಿರಬೇಕು ತಿಳಿಲಿಲ್ಲ ಅಂದರೆ ಪದೇ ಪದೇ ವಿಡಿಯೋ ನೋಡ್ರಿ ನಿಮ್ಗೆ ಅರ್ಥ ಆಗ್ತದೆ ತಿಳಿಲಿಲ್ಲ ಅಂದ್ರೆ ಒನ್ಸ್ ಅಗೇನ್ ಮತ್ತು ಮೋರ್ ಅಂದರೆ ಈಗ ಹೆಂಗದ ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡಬೇಕು ಟ್ರೈ ಆ್ಯಂಡ್ ಡ್ಯಾರಲ್ ಮೆಥಡ್ ಅದ ಅಂದರೆ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗ್ತದೆ ನೀವು ಪದೇ ಪದೇ ವಿಡಿಯೋ ನೋಡ್ರಿ ಅರ್ಥ ಆಗ್ತದೆ ಸ್ವಲ್ಪ ಏನದಲ್ಲ ಕೇರ್ಫುಲ್ ಆಗಿ ಲಕ್ಷ ಕೊಟ್ಟು ಸ್ಟಡಿ ಮಾಡಿ ಬರಬರ್ ತೆಗಿರಿ ಮ್ಯಾಥ್ಸ್ ಏನದಲ್ಲ ನೋಡಿ ಕಲಿಯೋದಲ್ಲ ವಿಡಿಯೋ ನೋಡಿ ಕಲಿಯೋದಲ್ಲ ವಿಡಿಯೋ ನೋಡಿ ಹ್ಯಾಂಡ್ ರೈಟಿಂಗ್ ಅಂದರೆ ಹಾರ್ಡ್ ವರ್ಕ್ ಏನು ಬರೀತಿರಲ್ಲ ಅದು ಭಾಳ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಒಳಗೆ ಮ್ಯಾಥಮೆಟಿಕ್ಸ್ ಥೇರಿ ಪಾಠ ಅಲ್ಲ ಅದು ಏನದಲ್ಲ ಪ್ರಾಕ್ಟಿಕಲ್ ಮತ್ತು ಥೇರಿ ಎರಡೂ ಇರಬೇಕಿಲ್ಲಿ ಯಾವುದು ರೈಟಿಂಗು ಇರಬೇಕು ಮತ್ತು ಥೆರಾಟಿಕಲಿ ಅದನ್ನು ಗೊತ್ತಿರಬೇಕು ಅಂದಾಗ ಏನದ ಮ್ಯಾಥ್ಸ್ ಅರ್ಥ ಆಗ್ತದೆ ಇಲ್ಲ ಅರ್ಥ ಆಗಲ್ಲ ಗೊತ್ತಾಯ್ತು ರೀ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು